ಮಕ್ಕಳಾಗ್ಬೇಕಂದ್ರೆ ಯಾವ ಟೈಮ್ ಸರಿ ಇರುತ್ತೆ ಅದರ ಬಗ್ಗೆ ಹೇಳ್ಕೊಡ್ತೀರಾ? ಸೊ ಇವಾಗ ಮಕ್ಕಳಾಗ್ಬೇಕಂದ್ರೆ ಇವತ್ ನಾಳೆ ಏನಾಗ್ತಾ ಇದೆ ಅಂದ್ರೆ ನಾನು ಇದು ಒಂದು 2-3 ಪಾಯಿಂಟ್ ನಲ್ಲಿ ನಾನು ಕವರ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ವಾಟ್ ಈಸ್ ದ ಐಡಿಯಲ್ ಏಜ್ ಟು ಹ್ಯಾವ್ ಚೈಲ್ಡ್? ಯಾವ ಸಮಯ ಸರಿಯಾಗಿದೆ ಮಕ್ಕಳಾಗ್ಬೇಕಂದ್ರೆ? ಪುರುಷರ್ನಲ್ಲಿ ಕ್ವಾಲಿಟಿ ಆಫ್ ಸ್ಪರ್ಮ್ 30 ಅಥವಾ 35 ಆದ್ಮೇಲೆ ಗ್ರಾಜುವಲಿ ಕಡಿಮೆ ಆಗ್ತಾ ಇದೆ. ಡೇಟಾ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ. 60 ವರ್ಷ ಮುಂಚೆ ಪುರುಷರ ಸ್ಪರ್ಮ್ ಏನಿತ್ತಲ್ಲ ಆಲ್ಮೋಸ್ಟ್ 65 to 75 ಮಿಲಿಯನ್ ಇತ್ತು 1 ml ನಲ್ಲಿ. ಇವಾಗ ಡ್ರಾಸ್ಟಿಕ್ಲಿ ರೆಡ್ಯೂಸ್ ಟು ಆಲ್ಮೋಸ್ಟ್ 15 to 20 ml. ಬರುವ 10 ವರ್ಷ ಒಳಗಡೆ ಅದು 5 ರಿಂದ 10 ml ಆಗುತ್ತೆ. ಸೊ ಅಷ್ಟು ಮಿಲಿಯನ್ ಸ್ಪರ್ಮ್ಸ್ ಡ್ರಾಸ್ಟಿಕ್ಲಿ ಕಡಿಮೆ ಆಗ್ತಾ ಇದೆ. ಸೊ ನನ್ ಪರ್ಸನಲ್ ಒಂದು ಹುಡುಗಿರ್ದು ಮತ್ತು ಹುಡುಗನ ಏಜ್ ಎಷ್ಟಾಗಬೇಕಂದ್ರೆ, ಹುಡುಗ ಏನಿದೆ 25 ರಿಂದ 30 ವರ್ಷದವನು ಇರಬೇಕು. ಒಂದು ಒಳ್ಳೆ ಹೆಲ್ದಿ ಇಚ್ಛಿತ ಸಂತಾನ ಅವನು ಪಡಿಬೇಕಂದ್ರೆ. ಮಹಿಳೆಯರ ಏಜು 20, 22ರಿಂದ 25 ಒಳಗಡೆ ಇರಬೇಕು. ಸೊ ಈ ಟೈಮ್ನಲ್ಲಿ ನೀವು ಬೇಬಿ ಮಾಡಿದ್ರೆ ಆಗುವ ಮಗು ಹೆಲ್ದಿ ಹುಟ್ಟುತ್ತೆ. ಇವಾಗ ನೋಡಿ, ನಾವು ಹುಟ್ಟಿದಾಗ ನಮ್ಮ ತಂದೆ ತಾಯಿ ಏಜು 20, 22, 23 ಇದ್ದಿದೆ. ಸೊ ನಾವು ಅಷ್ಟು ಚೆನ್ನಾಗಿದ್ದೀವಿ, ಹೆಲ್ದಿ ಇದ್ದೀವಿ. ಬಟ್ ಇವಾಗ ಸಣ್ಣ ಮಕ್ಕಳಿಗೆ ನೀವು ನೋಡಿದ್ರೆ ಏನಾಗಿದೆ, 5 ವರ್ಷದ ಮಕ್ಕಳಿಗೆ ಕನ್ನಡಿ ಇದೆ, ಏನೋ ಒಂದು ಆಟಿಸಮ್ ಇದೆ, ಏನೋ ಒಂದು ಹೆಲ್ತ್ ಇಶ್ಯೂಸ್ ಇದೆ, ತುಂಬಾ ಇರಿಟೇಟಿವ್ ಇರ್ತಾರೆ, ಬೆಳವಣಿಗೆ ಕರೆಕ್ಟ್ ಆಗಿಲ್ಲ. ವೈ? ಬಿಕಾಸ್ ಅಲ್ಲಿ ಕ್ವಾಲಿಟಿ ಆಫ್ ಸ್ಪರ್ಮ್ ಅದು ಕ್ವಾಲಿಟಿ ಆಫ್ ಎಗ್ ಕಡಿಮೆ ಆಗಿದಿರುತ್ತೆ, ವೀಕ್ ಆಗಿದಿರುತ್ತೆ. ಸೊ ಆಗುವ ಮಗು ಈ ತರ ಡಿಫೆಕ್ಟಿವ್ ಅಂತ ಹೇಳೋದು ವರ್ಡ್ ಚೆನ್ನಾಗಿಲ್ಲ, ಬಟ್ ಇನ್ ಜನರಲ್ ಅಂದ್ರೆ ಸ್ವಲ್ಪ ವೀಕ್ ಹುಟ್ಟುತ್ತಾ ಇದ್ದಾರೆ ಅಂತ. ಸೊ ಫಸ್ಟ್ ಏಜ್ ಏನು, ಹುಡುಗರದು 25-30, ಹುಡುಗಿಯರದು 22-25. ಈ ಟೈಮ್ನಲ್ಲಿ ಮದುವೆ ಮಾಡಿ, ಮದುವೆ ಆದ ತಕ್ಷಣ ಮತ್ತೆ ನೀವು ಡಿಲೇ ಮಾಡಬೇಡಿ. ಅಗೇನ್ ಫ್ಯಾಮಿಲಿ ಪ್ಲಾನಿಂಗು, ಸೆಟಲ್ಮೆಂಟು, 2 ವರ್ಷ ಮಗು ಬೇಡ, ಅವೆಲ್ಲ ಡಿಲೇ ಮಾಡಿದ್ರೆ ಮತ್ತೆ ಅಗೇನ್ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಮುಂದೆ. ಇವತ್ತು ನಾಳೆ ಇಷ್ಟೆಲ್ಲ IVF ಸೆಂಟರ್ ಯಾಕೆ ರನ್ ಆಗ್ತಾ ಇದೆ ಅಂದ್ರೆ, ಬಿಕಾಸ್ ಇಟ್ ಈಸ್ ಯುವರ್ ಮಿಸ್ಟೇಕ್. ನೀವು ಮಗುನ ಡಿಲೇ ಮಾಡ್ತಾರೆ, ಆಮೇಲೆ ಸೆಟಲ್ ಆದ್ಮೇಲೆ ಮಾಡೋಣ ಅಂತ ಇದ್ರೆ ಅವರಿಗೆ ನಿಮ್ದು ಬಾಡಿ ಸೆಟಲ್ ಆಗಿಬಿಡ್ತಾ ಇದೆ. IVF ಸೆಂಟರ್ ಅಷ್ಟೆಲ್ಲ ಆಗೋ ಡಿಲಿವರಿಗಳಲ್ಲಿ ಇವತ್ತಿನಲ್ಲಿ 20-25% ಡಿಲೇ ಏನು ಇವಾಗ ಕನ್ಸೀವ್ ಏನ್ ಆಗ್ತಾ ಇಲ್ಲ, ಥ್ರೂ IVF ಆಗ್ತಾ ಇದೆ. ಸೊ ಬೇಗ ಮದುವೆ ಆದ ತಕ್ಷಣ ಇಮಿಡಿಯೇಟ್ಲಿ ಒಂದು ಮಗು ಮಾಡೋದು ಪ್ಲಾನ್ ಮಾಡಿ. ಒಂದು. ಎರಡನೇದು, ಯಾವ ಋತುನಲ್ಲಿ ನಾವು ಪ್ಲಾನ್ ಮಾಡಬೇಕು ಮಗುಗಾಗಿ ಅಂದ್ರೆ, ಆಯುರ್ವೇದನಲ್ಲಿ ಶ್ರೇಷ್ಠ ಋತುಗಳು ಏನು ಹೇಳಿದಾರೆ ಅಂದ್ರೆ ಹೇಮಂತ, ಶಿಶಿರ ಮತ್ತು ವಸಂತ. ಇದು ಯಾವಾಗ ದಿನ ಬರುತ್ತಪ್ಪ ಪೀರಿಯಡ್ ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಟಿಲ್ ಫೆಬ್ರವರಿವರೆಗೆ ನೀವು ಮಗುಗಾಗಿ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಂದ್ರೆ, ಸೊ ಅಕ್ಟೋಬರ್ ಟು ಫೆಬ್ರವರಿ ಈ ಟೈಮ್ನಲ್ಲಿ ಪ್ಲಾನ್ ಮಾಡಿ. ಸೊ ದ್ಯಾಟ್ ಏನಾಗುತ್ತೆ, ಆ ಕ್ವಾಲಿಟಿ ಆಫ್ ಸ್ಪರ್ಮ್ ಇನ್ ಮೇಲ್ ಬಾಡಿ ಮತ್ತು ಕ್ವಾಲಿಟಿ ಆಫ್ ಎಗ್ ಇನ್ ಫಿಮೇಲ್ ಬಾಡಿ ತುಂಬಾ ಚೆನ್ನಾಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ನಾವು ಒಳ್ಳೆ ಕ್ವಾಲಿಟಿ ಬೀಜ ಭೂಮಿನಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ತೊಗರಿ ಹಾಕಿದ್ರೆ ಒಳ್ಳೆ ಕ್ವಾಲಿಟಿ ನಮಗೆ ಫಸಲ್ ಬರುತ್ತೆ. ಸೊ ಒಳ್ಳೆ ಕ್ವಾಲಿಟಿ ಎಗ್ ಮತ್ತು ಒಳ್ಳೆ ಕ್ವಾಲಿಟಿ ಸ್ಪರ್ಮ್ ಮೀಟ್ ಆದ್ರೇನೆ ಆಗುವ ಮಗು ಒಳ್ಳೆ ಹೆಲ್ದಿ ಹುಟ್ಟುತ್ತೆ. ಎರಡನೇದು. ಮೂರನೇದು ಏನಂದ್ರೆ, ಇವತ್ ನಾಳೆ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಒಂದೊಂದ್ಸತಿ ಗರ್ಭಧಾರಣೆ ಆಗುತ್ತೆ, ಆದ್ರೂ ಏನ್ ಮಾಡ್ತಾರೆ, ಸದ್ಯಕ್ಕೆ ಬೇಡ ಅಂತ ಪಿಲ್ಸ್ ತಗೊಂಡ್ಬಿಟ್ಟು ಅದನ್ನ ಅಬಾರ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ, ನನ್ನ ಹತ್ರ ಎಷ್ಟೋ ಕಪಲ್ಸ್ ಬರ್ತಾರೆ, ಸರ್ ಮದುವೆ ಆಗಿತ್ತು, ಒಂದು 6ನೇ ತಿಂಗಳಿಗೆ ನಮ್ಗೆ ಗರ್ಭಧಾರಣೆ ಆಗಿತ್ತು, ಪಿಲ್ಸ್ ತಗೊಂಡಿದ್ವಿ, ಅವಾಗ ಅಬಾರ್ಟ್ ಆಯಿತು, ಆಮೇಲೆ 2 ವರ್ಷ ನಾವು ಪ್ಲಾನ್ ಮಾಡಿಲ್ಲ, ಬಟ್ ಈಗ ಲಾಸ್ಟ್ ಒಂದು 3 ವರ್ಷದಿಂದ 4 ವರ್ಷದಿಂದ ನಾವು ಪ್ಲಾನ್ ಮಾಡ್ತಾ ಇದೀವಿ, ಇವಾಗ ಗರ್ಭಧಾರಣೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಬಿಕಾಸ್ ನ್ಯಾಚುರಲಿ ನಿಮ್ಮ ನ್ಯಾಚುರಲ್ ಸಿಸ್ಟಮ್ನ ಹಾಳು ಮಾಡಿದ್ದೀರಾ. ಬಿಕಾಸ್ ಯು ಆರ್ ಗಿವಿಂಗ್ ಎಕ್ಸ್ಟರ್ನಲ್ ಹಾರ್ಮೋನ್ಸ್, ಹೊರಗಡೆಯಿಂದ ಹಾರ್ಮೋನ್ಸ್ ಕೊಟ್ಬಿಟ್ಟು ನೀವು ನ್ಯಾಚುರಲ್ ಹಾರ್ಮೋನ್ನ ಅದ್ರ ಉತ್ಪತ್ತಿನ ಕಡಿಮೆ ಮಾಡಿದ್ದೀರಾ. PCOS ಆಗ್ತಾ ಇದೆ ಮಹಿಳೆಯರಲ್ಲಿ, PCOD ಆಗ್ತಾ ಇದೆ, ಇವಾಗ PCOM ಅಂತ ಇದ್ದಾರೆ, ಅದಕ್ಕೇನೆ ಮೆಟಾಬಾಲಿಕ್ ಕಂಡೀಷನ್. ಆಮೇಲೆ ಥೈರಾಯ್ಡ್ಸು, ಆಮೇಲೆ ವೇಟ್ ಗೇನು, ಒಬೆಸಿಟಿ, ಜಂಕ್ ಫುಡ್ಡು, ಆಮೇಲೆ ರೆಸ್ಟ್ಲೆಸ್ನೆಸ್ಸು, ಸ್ಟ್ರೆಸ್, ಇವೆಲ್ಲ ಕಾರಣದಿಂದ ಏನಾಗ್ತಾ ಇದೆ, ಮಕ್ಕಳಾಗಕ್ಕೆ ಡಿಲೇ ಆಗ್ತಾ ಇದೆ. ಸೊ ದ ಬೆಸ್ಟ್ ಟೈಮ್ ಟು ಹ್ಯಾವ್ ಬೇಬಿ ಈಸ್ ವಿದಿನ್ 30 ಫಾರ್ ಬೋತ್ ಮೇಲ್ ಅಂಡ್ ಫಿಮೇಲ್. ಒಂದು. ಎರಡನೇದು, ಅಕ್ಟೋಬರ್ದಿಂದ ಫೆಬ್ರವರಿವರೆಗೆ ಈ ಟೈಮ್ನಲ್ಲಿ ನೀವು ಪ್ಲಾನ್ ಮಾಡಿ. ಮೂರನೇದು, ಮತ್ತೊಂದು ಆಯುರ್ವೇದನಲ್ಲಿ ಕಾನ್ಸೆಪ್ಟ್ ಏನಂತಂದ್ರೆ ಗರ್ಭ ಸಂಸ್ಕಾರ ಅಂತ. ಗರ್ಭ ಸಂಸ್ಕಾರ ಏನಂದ್ರಪ್ಪ, ಇಷ್ಟು ಚಿಕ್ಕ ಮಗುನ ಹೆಂಗ್ ಪಡಿಬೇಕು? ಸುಮ್ಮ ಆಕ್ಸಿಡೆಂಟ್ಲಿ ನಾವು ಸೇರಿದ್ವಿ, ಗರ್ಭಧಾರಣೆ ಆಯಿತು, ಮಗು ಆಯಿತು, ದಟ್ ಈಸ್ ವೆಲ್ ಅಂಡ್ ಫೈನ್. ಬಟ್ ಎಷ್ಟೋ ಜನ ಪ್ಲಾನ್ ಮಾಡಿಬಿಟ್ಟು
ಮಕ್ಕಳು ಮಾಡ್ತಾರೆ. ಆವಾಗ ಆ ಮಕ್ಕಳು ತುಂಬಾ ಬ್ರಿಲಿಯಂಟ್ ಇರ್ತಾರೆ ಬೇರೆಯವ್ರಿಗಿಂತ. ತುಂಬಾ ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ. ಇಮ್ಯುನಿಟಿ ತುಂಬಾ ಸ್ಟ್ರಾಂಗ್ ಇರುತ್ತೆ. ಅದು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ಫಸ್ಟ್ ಒಂದು ಪುರುಷ ಆಗ್ಲಿ, ಮಹಿಳೆ ಆಗ್ಲಿ ಅವ್ರ ಬಾಡಿನ ಶುದ್ಧಿ ಮಾಡಿಬಿಟ್ಟು ಪಂಚಕರ್ಮ ಮಾಡಿ, ಆಮೇಲೆ ಒಂದು 3 ತಿಂಗಳು ಕ್ವಾಲಿಟಿ ಆಫ್ ಎಗ್ ಚೆನ್ನಾಗಾಗಬೇಕು ಮತ್ತು ಕ್ವಾಲಿಟಿ ಆಫ್ ಸ್ಪರ್ಮ್ ಚೆನ್ನಾಗಾಗಬೇಕಂತ ಸರ್ಟನ್ ಆಯುರ್ವೇದಿಕ್ ಮೆಡಿಸಿನ್ ತಗೊಂಡ್ಬಿಟ್ಟು, ಆಮೇಲೆ ಒಂದು ಶುಭ ದಿನ, ಶುಭ ಮುಹೂರ್ತ ತೆಗೆದ್ಬಿಟ್ಟು ಆವಾಗ ಸೇರಿದ್ರೆ ಗರ್ಭಧಾರಣೆ ಆದ್ಮೇಲೆನು ಮತ್ತು ಡ್ಯೂರಿಂಗ್ ಈ 9th ಮಂತ್ ಏನೇನ್ ಮಾಡಬೇಕು, ಏನೇನ್ ಮಾಡಬಾರ್ದು ಅಂತ ನಾವು ಡೀಟೇಲ್ ಚಾರ್ಟ್ ಕೊಡ್ತೀವಿ. ಫಸ್ಟ್ ಮಂತ್‌ನಲ್ಲಿ ಏನ್ ತಿನ್ಬೇಕು, ಏನ್ ಮಾಡಬೇಕು ಎಲ್ಲ. ಈ ತರ ಮಾಡಿ ಸಂಸ್ಕಾರ ಆಗಿತ್ತು, ಗರ್ಭ ಸಂಸ್ಕಾರ ಮಾಡಿಬಿಟ್ಟು ಮಗು ಮಾಡಿದ್ರೆ ಅದು ತುಂಬಾ ಒಳ್ಳೆಯದು.